ನಿಮ್ಗೆ ಗೊತ್ತಿಲ್ದೇನೆ ನಿಮ್ಮ ಲೈಫ್‌ನ ನಾಶ ಮಾಡ್ತಿರೋ ಈ ಒಂದು 5 ಹ್ಯಾಬಿಟ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಫಸ್ಟ್ ಒನ್ ಬಂದು ನಿಮ್ಮ ಲೇಜಿ ಲೈಫ್ ಅಥವಾ ಇನ್‌ಆಕ್ಟಿವ್ ಲೈಫ್. ನೀವು 5 ನಿಮಿಷ ಮೊಬೈಲ್ ನೋಡಿ ಬೇರೆದು ಆಮೇಲೆ ಏನೋ ಕೆಲಸ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತೀರಾ. 1 ಗಂಟೆ, 2 ಗಂಟೆ ಹೇಗ್ ಮುಗ್ದೋಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗೋದಿಲ್ಲ. ನೀವು ಪ್ರತಿದಿನ ಈ ತರ 4 ರಿಂದ 5 ಗಂಟೆ ಟಿವಿ ನೋಡ್ಕೊಂಡು ಅಥವಾ ಮೊಬೈಲ್‌ನ ಸ್ಕ್ರೋಲ್ ಮಾಡ್ಕೊಂಡು ದಿನ ಕಳೀತಿದ್ರೆ, ಅದು ಬರೀ ನಿಮ್ಮ ಲೇಜಿನೆಸ್ ಅಷ್ಟೇ ಆಗಿರಲ್ಲ. ಇದ್ರಿಂದ ನಿಮ್ಮ ಮೈಂಡ್‌ಗೆ ನಾವೇನ್ ಮಾಡ್ತಿದೀವಿ, ನಾವೇನ್ ಮಾಡ್ಬೇಕು ಮುಂದೆ ಅನ್ನೋ ಕ್ಲಾರಿಟಿನೇ ಇಲ್ದಂಗಾಗುತ್ತೆ. ಈ ತರ ಮಾಡೋದ್ರಿಂದ ನಮ್ಗೆ ಡಿಪ್ರೆಷನ್ ಬರುವಂತ ಸಾಧ್ಯತೆ ಇರುತ್ತೆ. ನಾವು ಎಮೋಷನಲಿ ವೀಕ್ ಆಗ್ತೀವಿ. ಸೊ ಇದನ್ನ ಅವಾಯ್ಡ್ ಮಾಡ್ಬೇಕು ಅಂದ್ರೆ ಅಟ್‌ಲೀಸ್ಟ್ 1 ಗಂಟೆಗೆ ಒಂದ್ಸಲ ಅಥವಾ 2 ಗಂಟೆಗೆ ಒಂದ್ಸಲ ನಿಮ್ಮ ಬಾಡಿನ ಒಂದು 5 ನಿಮಿಷ ಅಥವಾ 10 ನಿಮಿಷ ಆದ್ರೂನು ಮೂವ್ ಮಾಡಿ. ನಿಮ್ಗೆ ಅದು ಆಗ್ಲಿಲ್ಲ ಅಂದ್ರೆ ಅಟ್‌ಲೀಸ್ಟ್ ಒಂದು ಏನೋ ಒಂದು ಜಸ್ಟ್ ವಾಕ್ ಆದ್ರೂ ಮಾಡೋಕೆ ಟ್ರೈ ಮಾಡಿ. ಇದರಿಂದ ನಿಮ್ಮ ಲೇಜಿನೆಸ್ ಕಡಿಮೆ ಆಗಿ ನಿಮ್ಮ ಬಾಡಿಯಲ್ಲಿ ಒಂದು ಆಕ್ಟಿವ್‌ನೆಸ್ ಜಾಸ್ತಿ ಆಗುತ್ತೆ. ನೀವು ಆದಷ್ಟುನು ಮೊಬೈಲ್ ಮತ್ತೆ ಟಿವಿನ ಕೂತಲ್ಲೇ 1 ಗಂಟೆ, 2 ಗಂಟೆ ಯೂಸ್ ಮಾಡೋದನ್ನ ಕಡಿಮೆ ಮಾಡಿ. 2ನೇ ಹ್ಯಾಬಿಟು ಎಲ್ಲರನ್ನು ಖುಷಿ ಪಡ್ಸೋಕೆ ಪ್ರಯತ್ನ ಪಡೋದು. ಈ ಪ್ರಪಂಚದಲ್ಲಿ ಎಲ್ಲರೂ ಎಲ್ಲರನ್ನ ಖುಷಿ ಪಡ್ಸೋಕೆ, ಒಪ್ಸಕ್ಕೆ ಆಗದೇ ಇಲ್ಲ. ನಾವೆಷ್ಟೇ ಒಳ್ಳೆಯವರಾಗಿದ್ರು, ಒಳ್ಳೆ ಕೆಲಸ ಮಾಡಿದ್ರು, ಏನೋ ಒಂದು ತಪ್ಪು ಹುಡುಕ್ತಾರೆ. ನಮ್ಮನ್ನ ಕೆಟ್ಟೋರು ಅಂದೇ ಅಂತಾರೆ. ಅದಕ್ಕೆ ನೀವು ಎಲ್ಲರೂ ಹೇಳೋದನ್ನ ಸೀರಿಯಸ್ ಆಗಿ ತಗೊಂಡು ಬೇರೆಯವ್ರಿಗೆ ಹೆಂಗ್ ಬೇಕೋ ಹಂಗೆ ಜೀವನ ಮಾಡೋಕೆ ಏನಾದ್ರು ನೀವು ಟ್ರೈ ಮಾಡಿದೀರಾ ಅಂದ್ರೆ, ಫಸ್ಟ್ ನಿಮ್ಮ ಹ್ಯಾಪಿನೆಸ್, ನಿಮ್ಮ ಖುಷಿಗೆ ಒಂದು ಇಂಪಾರ್ಟೆನ್ಸ್ ಕೊಡಿ ಜಾಸ್ತಿ. ಬೇರೆಯವ್ರು ಏನಾದ್ರು ಅಂದ್ಕೊಳ್ಳಿ, ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡ್ರಿ. ಸಪೋಸ್ ನೀವೇನಾದ್ರೂ ಬೇರೆಯವ್ರ ಮಾತುಗಳನ್ನ ಕೇಳ್ಕೊಂಡು ಅವ್ರ ಮಾತಿಗೆಲ್ಲ ನೀವು ರೆಸ್ಪಾನ್ಸ್ ಮಾಡ್ಕೊಂಡು ಅವ್ರು ಹೇಳಿದ್ದಕ್ಕೆಲ್ಲ ರಿಯಾಕ್ಟ್ ಮಾಡ್ಕೊಂಡಿದ್ದೀರಾ ಅಂದ್ರೆ ನಿಮ್ಗೆ ಗೊತ್ತಿಲ್ದೇನೆ ನಿಮ್ಮ ಲೈಫ್ ಸ್ಪಾಯಿಲ್ ಆಗುತ್ತೆ. ಅದಕ್ಕೆ ನೀವು ಬೇರೆಯವ್ರ ಮಾತಿಗೆ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಜೀವನ, ನಿಮ್ಮ ಹ್ಯಾಪಿನೆಸ್‌ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ. 3ನೇ ಹ್ಯಾಬಿಟು ನಾವೆಲ್ಲ ಪರ್ಫೆಕ್ಟ್ ಆದ್ಮೇಲೆ ಸ್ಟಾರ್ಟ್ ಮಾಡ್ತೀವಿ ಅನ್ನೋದು. ನೀವು ಸ್ಟಾರ್ಟ್ ಮಾಡ್ದಲೇ ಪರ್ಫೆಕ್ಟ್ ಆಗ್ಬೇಕು ಅಂದ್ರೆ ಅದ್ ಹೆಂಗ್ ಸಾಧ್ಯ? ನಾವು ಪರ್ಫೆಕ್ಷನ್‌ಗಾಗಿ ಕಾಯೋ ಬದಲು ನಮ್ಮತ್ರ ಏನಿದೆಯೋ, ನಮ್ಗೇನ್ ಗೊತ್ತಿದ್ಯೋ ಅದ್ರಲ್ಲೇನೆ ಸ್ಟಾರ್ಟ್ ಮಾಡ್ಬೇಕು. ನಾವು ಪರ್ಫೆಕ್ಷನ್‌ಗೋಸ್ಕರ ಕಾಯ್ತಿದ್ರೆ ರೈಟ್ ಟೈಮಲ್ಲಿ ರೈಟ್ ಡಿಸಿಷನ್ ತಗೊಳಕ್ಕಾಗಲ್ಲ. ಸಮ್‌ಟೈಮ್ಸ್ ಎಷ್ಟೋ ಆಪರ್ಚುನಿಟೀಸು, ಎಷ್ಟೋ ಅವಕಾಶಗಳು ನಮ್ ಕೈ ತಪ್ಪಿ ಹೋಗ್ತವೆ. ನಾವ್ ಆ ತರ ವೇಟ್ ಮಾಡ್ಕೊಂಡ್ ಕೂತ್ಕೊಂಡ್ರೆ. ಆ ಟೈಮ್ ಸಹ ಮತ್ತೆ ಬರೋದಿಲ್ಲ. ಇದ್ರಿಂದ ನಿಮಗ್ ಗೊತ್ತಿರೋದ್ರಲ್ಲೇನೆ ನಿಮ್ಗೇನು ಇದೆ ನಿಮ್ಮತ್ರ ಅದ್ರಿಂದಲೇ ಶುರು ಮಾಡಿ. ಹೋಗ್ತಾ ಹೋಗ್ತಾ ಎಲ್ಲ ಪರ್ಫೆಕ್ಟ್ ಆಗ್ತೀರಾ. ತುಂಬಾ ಸಕ್ಸಸ್‌ಫುಲ್ ವ್ಯಕ್ತಿಗಳು ಸಹ ಹೀಗೆ ಮಾಡೋದು. ಫಸ್ಟು ಸ್ಟಾರ್ಟ್ ಮಾಡ್ತಾರೆ. ಹೋಗ್ತಾ ಹೋಗ್ತಾ ಕಲ್ತು ಅದನ್ನ ಇಂಪ್ಲಿಮೆಂಟ್ ಮಾಡಿ ಆಮೇಲೆ ಪರ್ಫೆಕ್ಟ್ ಆಗ್ತಾರೆ. 4ನೇ ಹ್ಯಾಬಿಟು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ನಿಜ ಜೀವನನ ಕಂಪೇರ್ ಮಾಡ್ಕೊಳ್ಳೋದು. ಬೇರೆಯವರ ಯಶಸ್ಸು, ಅವರ ಒಂದು ಏನು ಹಣ, ಟ್ರಿಪ್ಪು, ಲೈಫ್ ಸ್ಟೈಲ್ ನೋಡಿ ನಿಮ್ಮ ಲೈಫ್‌ನ ಅವ್ರ ಜೊತೆ ಕಂಪೇರ್ ಮಾಡ್ಕೊಳ್ಬೇಡಿ. ಅವ್ರ ಜೀವನದ ಹೈಲೈಟ್ ಮಾತ್ರ ತೋರಿಸ್ತಾರೆ. ಫುಲ್ ಸ್ಟೋರಿ ಅವ್ರು ತೋರ್ಸೋದಿಲ್ಲ. ಅವ್ರು ಅದಕ್ಕೆ ಅಂತಾನೆ ಪ್ರಿಪೇರ್ ಆಗಿ, ಅದಕ್ಕೆ ಅಂತಾನೆ ಫೋಟೋ ಶೂಟ್ ಮಾಡಿಸಿ, ಆ ಒಂದು ಹೈಲೈಟ್ ಮಾಡಿ ಅದನ್ನ ತೋರಿಸ್ತಾರೆ. ಅದ್ರ ಜೊತೆ ನಿಮ್ಮ ನಾರ್ಮಲ್ ಲೈಫ್‌ನ ನೀವು ಒಂದು ಕಂಪೇರ್ ಮಾಡ್ಕೊಳ್ಳೋದ್ರಿಂದ ನಿಮ್ ಲೈಫಲ್ಲಿ ಸಂತೋಷ ಅನ್ನೋದು, ಖುಷಿ ಅನ್ನೋದು ಕಡಿಮೆ ಆಗುತ್ತೆ. ನೀವು ಹೋಗ್ತಾ ಹೋಗ್ತಾ ಇದ್ರಿಂದ ನೀವು ಡಿಪ್ರೆಷನ್‌ಗೆ ಹೋಗ್ತೀರಾ. ನಿಮ್ಮ ಮೆಂಟಲ್ ಹೆಲ್ತ್ ಹಾಳಾಗುತ್ತೆ. ಸೊ ನಿಮ್ಗೆ ಗೊತ್ತಿರ್ಲಿ, ರೀಲ್ ಬೇರೆ, ರಿಯಲ್ ಲೈಫೇ ಬೇರೆ. 5ನೇ ಹ್ಯಾಬಿಟು ನಿಮ್ ಬಗ್ಗೆ ನೀವೇ ನೆಗೆಟಿವ್ ಆಗಿ ಮಾತಾಡ್ಕೊಳ್ಳೋದು. ನಾವು ನಮ್ ಲೈಫಲ್ಲಿ ಅನ್ಎಕ್ಸ್‌ಪೆಕ್ಟೆಡ್ ಆಗಿ ಏನೋ ಒಂದು ತಪ್ಪಾಗಿರುತ್ತೆ. ಏನೋ ಮಿಸ್ಟೇಕ್ಸ್ ಆಗಿರುತ್ತೆ. ಅದನ್ನೇ ನೆನಪಿಸ್ಕೊಂಡು ನಮ್ಮನ್ನ ನಾವೇ ಬೈಕೊಳ್ಳೋದು ತಪ್ಪು. ಎಲ್ಲರ ಲೈಫಲ್ಲೂ ಒಂದಲ್ಲ ಒಂದು ತಪ್ಪು ಆಗೇ ಇರುತ್ತೆ. ಅದನ್ನೇ ನೆನಪಿಸ್ಕೊಂಡು, ಅದನ್ನೇ ಇದನ್ ಮಾಡ್ಕೊಂಡು, ನಮ್ಮನ್ನ ನಾವೇ ನೆಗೆಟಿವ್ ಆಗಿ ಮಾತಾಡ್ಕೊಂಡು, ನಮ್ ಬಗ್ಗೆ ನಾವು ನೆಗೆಟಿವ್ ಆಗಿ ಯಾವಾಗ್ಲೂ ಮಾತಾಡ್ತಿದ್ರೆ, ನಮ್ಮ ಮೈಂಡು ಅದನ್ನೇ ನಂಬಕ್ ಸ್ಟಾರ್ಟ್ ಮಾಡುತ್ತೆ. ಇದ್ರಿಂದ ನಿಮ್ಮ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ನಿಮ್ಮ ಪರ್ಫಾರ್ಮೆನ್ಸು ಹೋಗ್ತಾ ಹೋಗ್ತಾ ಕಡಿಮೆ ಆಗ್ತಾ ಹೋಗುತ್ತೆ. ನಿಮ್ ಬಗ್ಗೆ ನೀವೇ ನಂಗಾಗಲ್ಲ, ನಂಗ್ ಬರಲ್ಲ, ನನ್ಗ್ ಅದಾಗಿತ್ತು, ನನ್ಗ್ ಇದಾಗಿತ್ತು, ಈ ತರ ಮಾತುಗಳನ್ನ ಆಡ್ತಿದ್ರೆ ನಿಮ್ಮ ಕಾನ್ಫಿಡೆನ್ಸು, ನಿಮ್ಮ ಗ್ರೋತು ನಿಮ್ಗೆ ಗೊತ್ತಿಲ್ದೇನೆ ಕಡಿಮೆ ಆಗ್ತಾ ಹೋಗುತ್ತೆ. ಏನಾದ್ರೂ ಪ್ರಾಬ್ಲಮ್ಸ್ ಆಗಿದ್ರೆ ಅಥವಾ ಏನಾದ್ರೂ ತಪ್ಪಾಗಿದ್ರೆ ಅದಕ್ಕೆ ಸೊಲ್ಯೂಷನ್ ಹುಡ್ಕೋಕೆ ಟ್ರೈ ಮಾಡ್ಬೇಕು ಹೊರತು, ಅದನ್ನೇ ನೆನಪಿಸ್ಕೊಂಡು ನಿಮ್ ಬಗ್ಗೆ ನೀವೇ ನೆಗೆಟಿವ್ ಆಗಿ ಥಿಂಕ್ ಮಾಡ್ಕೊಂಡು ನಿಮ್ಮನ್ನ ನೀವೇ ಅಂಡರ್ ಎಸ್ಟಿಮೇಟ್ ಮಾಡ್ಕೋಬೇಡಿ. ಇದು ನಿಮ್ಗೆ ಗೊತ್ತಿಲ್ದೇನೆ ನಿಮ್ ಲೈಫನ್ನ ನಾಶ ಮಾಡುತ್ತೆ. ಈ 5 ಹ್ಯಾಬಿಟ್ಸ್ ನಿಮ್ಮಲ್ಲೇನಾದ್ರೂ ಇದ್ರೆ ಇವತ್ತಿಂದಾನೇ ಒಂದೊಂದಾಗಿ ಚೇಂಜ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ. ನಿಮ್ ಲೈಫು ಚೇಂಜ್ ಆಗೋದು ಒಂದು ದೊಡ್ಡ ಡಿಸಿಷನ್ ಇಂದ ಅಲ್ಲ. ನೀವೇನ್ ಡೈಲಿ ಫಾಲೋ ಮಾಡ್ತೀರಾ ಒಂದು ಸಣ್ಣ ಪುಟ್ಟ ಹ್ಯಾಬಿಟ್ಸ್ ಇಂದಾನೆ ನಿಮ್ಮ ಲೈಫು ಚೇಂಜ್ ಆಗ್ತಾ ಹೋಗುತ್ತೆ. ನಿಮ್ ಜೀವನ ನಿಮ್ ಕೈಯಲ್ಲಿದೆ. ಇವತ್ ನೀವೇನ್ ಮಾಡ್ತಿದ್ದೀರಾ ಅನ್ನೋದೇ ನಿಮ್ಮ ಮುಂದಿನ ಜೀವನನ ಡಿಸೈಡ್ ಮಾಡುತ್ತೆ. ಸ್ಮಾಲ್ ಹ್ಯಾಬಿಟ್ಸು, ಬಿಗ್ ಚೇಂಜಸ್. ನಿಮ್ ಲೈಫಲ್ಲಿ ನೀವೇನ್ ಆಗ್ಬೇಕು ಅನ್ಕೊಂಡಿದ್ದೀರಾ ಅದಕ್ಕೆ ಇವಾಗ್ಲಿಂದಾನೇ ನೀವೇನ್ ಮಾಡ್ಬೇಕು ಅನ್ನೋದನ್ನ ಡಿಸೈಡ್ ಮಾಡಿ ಇವಾಗ್ಲಿಂದಾನೇ ಸ್ಮಾಲ್ ಚೇಂಜಸ್, ಸ್ಮಾಲ್ ಹ್ಯಾಬಿಟ್ಸ್‌ನ ಫಾಲೋ ಮಾಡ್ತಾ ಹೋಗಿ. ಈ ವಿಡಿಯೋ ನಿಮ್ಗೆ ಏನಾದ್ರೂ ಯೂಸ್‌ಫುಲ್ ಅನ್ಸಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.